ಇವತ್ತು ಟೇಕ್ವಾಂಡೋ ಗರ್ಲ್ ಅಂದರೆ ಸಮರ ಕಲೆಯ ಈ ಒಂದು ಕಾರ್ಯಕ್ರಮ ಟೇಕ್ವಾಂಡೋ ಗರ್ಲ್ ಸಿನಿಮಾದ ಪ್ರೀ ರಿಲೀಸ್ ಪ್ರೋಗ್ರಾಮ್ ಇದು. ಅದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಇದೇ ಆಗಸ್ಟ್ 30ನೇ ತಾರೀಕು ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದರ ನಿರ್ಮಾಪಕರು ಡಾಕ್ಟರ್ ಸುಮಿತಾ ಪ್ರವೀಣ್, ಸಹ ನಿರ್ಮಾಪಕರು ಪ್ರವೀಣ್ ಅವರು ಹಾಗೂ ಅವರ ಮಗಳು ಋತು ಸ್ಪರ್ಶ ಮೊಟ್ಟ ಮೊದಲ ಬಾರಿಗೆ ಟೇಕ್ವಾಂಡೋ ಗರ್ಲ್ ಮುಖಾಂತರ ನಾಯಕಿಯಾಗಿ ಹೊರಹೊಮ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಇಡೀ ಚಲನಚಿತ್ರರಂಗದಲ್ಲಿ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಹೆಸರನ್ನ ಛಾಪನ್ನು ಮೂಡಿಸಿ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂತಹ ದೀಪಿಕಾ ಪಡುಕೋಣೆ ಎನ್ನುವ ಕಲಾವಿದೆಯನ್ನ ಕನ್ನಡ ಚಿತ್ರರಂಗದ ಮೂಲಕ ಪರಿಚಯಿಸಿ ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವದಲ್ಲೇ ಅವರ ಕಡೆ ತಿರುಗಿ ನೋಡುವಂತೆ ಮಾಡಿದಂತಹ ದಿಗ್ದರ್ಶಕರು ಅಂದ್ರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀ ಕೃಷ್ಣೇಗೌಡರು ಕೆಲವೇ ಕ್ಷಣದಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆ ಶಿವಕುಮಾರ್ ಅವರು ವ್ಯವಸ್ಥಾಪಕ ನಿರ್ದೇಶಕರು ಚಿತ್ತಾರ ಅದರ ನಿರ್ದೇಶಕರು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನವೀನ್ ಕೃಷ್ಣ ಅವರು ಉಪಸಂಪಾದಕರು ಅವರು ಕೂಡ ಆಗಮಿಸಿದ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಖ್ಯಾತ ನಿರ್ದೇಶಕರು ಮೈತಾಲಿ ಸಿನಿಮಾದಲ್ಲಿ ತಮ್ಮ ಮೈಲಿಗಲ್ಲನ್ನ ಸ್ಥಾಪಿಸಿರ್ತಕ್ಕಂಥ ಶ್ರೀ ಓಂಕಾರ ಪುರುಷೋತ್ತಮ ಅವರು ಆಗಮಿಸಿದ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಈ ಒಂದು ವಸ್ತ್ರಾಲಂಕಾರ ಪಂಡಿತರು ಶ್ರೀ ಬೆಳ್ಳಿಚುಕ್ಕಿ ವೀರೇಂದ್ರ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ KMW ಅಧ್ಯಕ್ಷರಾದ ಶ್ರೀ ಲಯನ್ ಮನೋಜ್ ಕುಮಾರ್ ಆಗಮಿಸಿ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಈ ಚಿತ್ರದ ನಿರ್ದೇಶಕರು ರವೀಂದ್ರ ವಂಶಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೋರ್ವ ಖ್ಯಾತ ನಟಿ ಕುಮಾರಿ ರೂಪಕ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗಾಗಲೇ ಮತ್ತೋರ್ವ ಖ್ಯಾತ ನಟಿ ರೂಪಾಲಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾರೆ. ಹಾಗೆ ಸೂಪರ್ ಸ್ಟಾರ್ ಮೀಡಿಯಾದ ಈಗ ಅವರು ಚಲಿತ ನಟರು ಕೂಡ ಅಸ್ಲಾಂ ಭಾಯ್ ಅವರು ಕೂಡ ಆಗಮಿಸಿ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಈ ಟೇಕ್ವಾಂಡೋ ಮಾಸ್ಟರ್ B4 ರವಿ ಮಾಸ್ಟರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ದಕ್ಷಿಣ ಭಾರತ ಚಲನಚಿತ್ರ ಸಮನ್ವಯಕಾರರು ಡಾಕ್ಟರ್ ಅಂಬರೀಷ್ ಅಣ್ಣ ಅವರು ಇವತ್ತೇನಿಲ್ಲಿ ನಾವು ಈ ಸಭಾಂಗಣ ನಿಂತಿದ್ದೇವೆ ಇದರ ಜನಕ ಡಾಕ್ಟರ್ ಅಂಬರೀಷ್ ಅಣ್ಣ ಅವರ ಸಹಪಾಠಿ ಸ್ನೇಹಿತರಾದ ಅನಂತ್ ಅವರು ಆಗಮಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಗಾರ್ಡನ್ ಸಿಟಿ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಮಂಜು ಅವರು ಆಗಮಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಮತ್ತೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಹಾಗೂ ವಿಡಿಯೋಗ್ರಾಫರ್ಸ್ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಇಡೀ ಚಿತ್ರದ ರಜನಿಕಾಂತ್ ಅವರು ತಮ್ಮ ಪತ್ರಿಕಾ ಪ್ರಚಾರವನ್ನ ಮಾಡಿ ಈ ಚಿತ್ರಕ್ಕೆ ಸಪೋರ್ಟ್ ಅನ್ನು ಮಾಡ್ತಾ ಇರ್ತಕ್ಕಂಥ ರಜನಿಕಾಂತ್ ಅವರು ಕೂಡ ಸ್ವಾಗತವನ್ನ ಬಯಸಿ ಹಾಗೆ ನಾವು ಇನ್ನೊಬ್ಬ ಸಹ ನಿರ್ದೇಶಕರು ಶ್ರೀ ರಾಮಚಂದ್ರ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ದೇವರ ಸ್ತುತಿಯನ್ನ ಸ್ಮರಿಸಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಶ್ರೀ ಅನಂತ್ ಅವರು ದಕ್ಷಿಣ ಭಾರತ ಚಲನಚಿತ್ರ ಸಮನ್ವಯಕಾರರು ಶ್ರೀ ಅನಂತ್ ಅವರು ಬಂದು ಪ್ರಾರ್ಥನೆಯನ್ನು ಮಾಡಿ ಈ ಚಿತ್ರಕ್ಕೆ ಶುಭವನ್ನು ಕೋರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮಾತಾಡಿದ್ದೀನಿ, ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ ಮತ್ತು ಸಿನಿಮಾದ ಟ್ರೈಲರ್ ನೋಡಿದೆ. ಈಗ ಸಾಂಗ್ಸ್ಗಳು ನೋಡಿದೆ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಕ್ರೀಡಾಪಟು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮತ್ತು ಋತು ಅಂತ ಪ್ರತಿಭಾವಂತ ಹುಡುಗಿ ಡ್ಯಾನ್ಸು ಮಾಡ್ತಾರೆ. ಮೊನ್ನೆ ಉಪೇಂದ್ರ ನನ್ನ ಮಗನ ಬಗ್ಗೆ ಹೇಳೋದು, ಡ್ಯಾನ್ಸು ಮಾಡ್ತಾರೆ, ಫೈಟು ಮಾಡ್ತಾರೆ, ಆ್ಯಕ್ಟು ಮಾಡ್ತಾರೆ ಅಂತ. ಆ ಥರ ಋತು ಬಗ್ಗೆ ನಾನು ಹೇಳ್ಬೇಕಾಗಿದೆ. ಡ್ಯಾನ್ಸು ಮಾಡ್ತಾರೆ, ಆ್ಯಕ್ಟು ಮಾಡ್ತಾರೆ, ಫೈಟು ಮಾಡ್ತಾರೆ. ಏನು ಮಾಡಲ್ಲ ಅಮ್ಮ ಋತು, ನೀನು ಎಲ್ಲ ಮಾಡ್ತೀಯ. ಸೊ ಒಳ್ಳೇದಾಗಲಿ ನಿಮಗೆ. ಹುಮ್ಮಸ್ ಇಟ್ಕೊಂಡು ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀರಾ. ಆಮೇಲೆ
ನಿಮ್ಮ ತಂದೆ ತಾಯಿಯವರು ನಿನಗೆ ಬೆಂಬಲ ನೀಡಿದ್ದಾರೆ. ಇದೇ ಥರ ನೀಡಲಿ, ಮುಂದೆ ಒಳ್ಳೆ ಭವಿಷ್ಯ ಇದೆ. ತಾಯ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಓದು, ಆಮೇಲೆ ಸಿನಿಮಾ ರಂಗದಲ್ಲಿ ಬರೋದಿದ್ದೇ ಇದೆ. ಯಾಕಂದರೆ ನಿಮ್ಮ ಅಮ್ಮಗೂ ಗೊತ್ತಾಗುತ್ತೆ ಆ್ಯಕ್ಟ್ ಮಾಡ್ತಾರೆ, ಒಲವಿದೆ ಅವ್ರಿಗೂ ಆ್ಯಕ್ಟಿಂಗ್ ಬಗ್ಗೆ ಅಂತ. ಎಲ್ಲಿ ಅವ್ರ ತಾಯಿ ಕಾಣ್ತಾ ಇಲ್ಲ, ಪರವಾಗಿಲ್ಲ. ಸೊ ಒಳ್ಳೇದಾಗಲಿ ಸಿನಿಮಾಗೆ ಮತ್ತು ಋತುವಿಗೆ ವಿಶೇಷವಾಗಿ ಒಳ್ಳೇದಾಗಲಿ, ನಿರ್ಮಾಪಕರು ಒಳ್ಳೇದಾಗಲಿ ಮತ್ತು ಸಾಂಗ್ಸ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಯು ಆ್ಯಂಡ್ ಗುಡ್ ಲಕ್. ಇಷ್ಟು ಹೇಳ್ಬೋದು ನಾನು, ಯಾಕಂದರೆ ಸಿನಿಮಾ 30ನೇ ತಾರೀಕು ನೋಡಿಬಿಟ್ಟು ನಾವೆಲ್ಲ ಡೆಫಿನೆಟ್ಲಿ ಬೆಂಬಲಿಸೋಣ ಮತ್ತು ಋತುವಿಗೆ ಒಂದು ಬೆಂತಟ್ಟೋಣ. ಯಾಕೆಂತಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು ಅದು ಸಾಮಾನ್ಯ ಅಲ್ಲ. ಇಟ್ಸ್ ಅ ಗ್ರೇಟ್ ಥಿಂಗ್, ವೆರಿ ವೆರಿ ಗುಡ್. ಯಾಕಂದರೆ ಒಂದು ಇನ್ಸ್ಪಿರೇಷನ್ ಆಗ್ತೀಯ ಎಲ್ಲ ಮಹಿಳೆಯರಿಗೂ ಮತ್ತು ಹುಡುಗಿಯರಿಗೆ ಮತ್ತು ಹುಡುಗರಿಗೆ. ಚಿಕ್ಕ ವಯಸ್ಸಿನಲ್ಲಿ ಕನಸು ಕಾಣ್ತಾ ಇರೋರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಥರ ಸಾಧನೆ ಮಾಡೋದು ನಿಜವಾಗ್ಲೂ ಗ್ರೇಟು. ಆಮೇಲೆ ಇವತ್ತು ಒಂದು ಮಹಿಳೆಯರಿಗೆ ಈ ಸಿನಿಮಾ ನೋಡಿದಾಗ ನನಗೇನು ಅನಿಸ್ತು ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ಡಿಫೆನ್ಸ್ಗೆ ಒಂದು ತಾಯ್ಕೊಂಡು ಅಥವಾ ಕರಾಟೆ ಅಥವಾ ಯಾವ ಥರ ಒಂದು ಪ್ರಾಕ್ಟೀಸ್ ಮಾಡೋದು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯದು. ಇವಾಗಲೇ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಕೋರಮಂಗಲದಲ್ಲಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗಿ ರೇಪ್ ಆಗಿದೆ ಮತ್ತು ನಾರ್ತ್ ಇಂಡಿಯಾನಲ್ಲೂ ಒಂದು ಹುಡುಗಿ ಮೇಲೆ ರೇಪ್ ಆಗಿ ಯಾವುದೋ ಒಂದು ಸೆಲ್ಫ್ ಡಿಫೆನ್ಸ್ ಇಲ್ಲದೆ ರಾಕ್ಷಸರು ಈ ಥರ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಋತು ಅಂತ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಾಯ್ಕೊಂಡು ಮತ್ತು ಕರಾಟೆ ಮತ್ತು ಸೆಲ್ಫ್ ಡಿಫೆನ್ಸ್ ಟ್ಯಾಕ್ಟಿಕ್ಸ್ ಅನ್ನು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅವರ ಒಂದು ಪ್ರೊಟೆಕ್ಷನ್ನ ಅವ್ರನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ, ಆದರೆ ಇದೇ ಸಮಯದಲ್ಲಿ ಹುಡುಗರಿಗೂ ಅಷ್ಟೇ, ಈ ಥರ ರೇಪ್ ಮಾಡಿದವರು ಅಷ್ಟೇ ರಾಕ್ಷಸರಿಗೆ ಒಂದು ಎಚ್ಚರಿಕೆ ನೀಡ್ತಾ ನಮ್ಮ ಋತು ಅಂತ ಮಹಿಳೆಯರು ಬರ್ತಾ ಇದ್ದಾರೆ. ನಿಮಗೆಲ್ಲ ಪಾಠ ಕಲಿಸಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಅಷ್ಟು ಕೆಲಸ ಇದ್ರು ಕೂಡ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಇವತ್ತು ತಮಗೆ ಸನ್ಮಾನ ಮಾಡೋದು ಕೂಡ ಅದನ್ನು ನಿರಾಕರಿಸಿ ಆ ಮಗುಗೆ ಸನ್ಮಾನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಹಳ ಒಂದು ಸಂತೋಷದ ವಿಷಯ. ಹಂಗೆ ಇರ್ಲಿ. ಒಂದು ಗ್ರೂಪ್ ಫೋಟೋ ಸರ್, ಹಂಗೆ ಗಣೇಶ್ ಸರ್, ಇದೆ ಸರ್, ಸ್ವಲ್ಪ ಚೆನ್ನಾಗಿ ಕಾಣ್ತೀಯಾ? ಧನ್ಯವಾದಗಳು. ಈಗ ಬಾಂಧವರಿಗೆ ನನ್ನ ಕಡೆಯಿಂದ ಇವತ್ತು ಛಾಯಾಗ್ರಾಹಕರ ದಿನಾಚರಣೆಗೆ ಶುಭಾಶಯಗಳು. ನನ್ನ ಫಸ್ಟು ಪ್ರೆಸ್ ಮೀಟಲ್ಲೂ ನೀವೆಲ್ಲ ಬಂದು ತುಂಬ ಚೆನ್ನಾಗಿ ನನ್ನ ಮಗಳ ಬಗ್ಗೆ ಬರೆದಿದ್ದೀರಾ, ತುಂಬ ಧನ್ಯವಾದಗಳು. ಈಗ ಇದು ಕೊನೆ ಪ್ರೆಸ್ ಮೀಟ್ ಆಗಿದೆ. 30ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಮೊದಲ ಪ್ರೆಸ್ ಮೀಟ್ ಥರನೇ ಈ ಸರ್ತಿನೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆಯ ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು, ಒಳ್ಳೆಯದಾಗಿ ಇದನ್ನ 30th ರಿಲೀಸ್ಗೆ ಕರ್ಕೊಂಡು ಹೋಗಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು. ಥಿಯೇಟರ್ದು ಇನ್ನು 10 days ಇದೆ ಸರ್. ಆಲ್ಮೋಸ್ಟ್ ನಾವೆಲ್ಲ ಮಲ್ಟಿಪ್ಲೆಕ್ಸಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನವರಂಗ್ ಥಿಯೇಟರ್ ಒಂದು ಫಿಕ್ಸ್, ಯಾಕಂದರೆ ನಾವು ನವರಂಗ್ ಥಿಯೇಟರ್ ಬಳಿ ಇರೋದ್ರಿಂದ ಎಲ್ಲ ನಮ್ಮ ಮಕ್ಕಳು ಸಿನಿಮಾದಲ್ಲಿ ಏನು ಕೆಲಸ ಮಾಡಿದ್ದಾರೆ, ನಮ್ಮ ವಿ.ಫಾ. ರವಿ ಸರ್ ಮೇನ್ ಇದಕ್ಕೆ ಅವರು ನಮಗೆ ಸಹಾಯ ಮಾಡದೇ ಇದ್ದರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಇದೆಲ್ಲ ಕೊರಿಯನ್ ಭಾಷೆನಲ್ಲೇ ಇದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕಾಗಿರೋದು ಕೊರಿಯನ್ ಭಾಷೆನಲ್ಲೇ.
ಎಲ್ಲ ಏನು ಕೊರಿಯನಲ್ಲಿ ಲ್ಯಾಂಗ್ವೇಜಲ್ಲಿದೆ. ಸೊ ಹಾಗಾಗಿ ಇದರಲ್ಲಿ ರವಿ ಸರ್ ನಮ್ಮ ವಿಫಾ ರವಿ ಸರ್ ನನ್ನ ಮಗಳಿಗೆ ಟೈಕೊಂಡೋವನ್ನು ಹೇಳ್ಕೊಟ್ಟಿರೋವಂಥ ಮಾಸ್ಟರು. ಬ್ಲ್ಯಾಕ್ ಬೆಲ್ಟ್ ಅವ್ರ ಕಡೆಯಿಂದನೇ ತೊಗೊಂಡಿರೋದು. ಸರ್ ಎಷ್ಟು ದಿನ ಶೂಟಿಂಗ್ ಆಗಿದೆಯೋ ಅಷ್ಟು ದಿನಾನು ನಮ್ಮ ಜೊತೆಲೇ ನಿಂತ್ಕೊಂಡು ಎಷ್ಟು ಮಕ್ಕಳು ಕಾಣಿಸ್ಕೊತಾರೋ ಅವರೆಲ್ಲ ಅವರ ಸ್ಟೂಡೆಂಟ್ಸೇ. ನಾನು ಆ ಕಡೆಯಿಂದ ಏನೂ ನನಗೆ ಟೆನ್ಷನ್ ಇರಲಿಲ್ಲ. ಇವಾಗ ಶೂಟಿಂಗ್ ಇಷ್ಟು ಜನ ಬೇಕು ಸರ್ ಮಕ್ಕಳು ಅಂದರೆ ಪಾಪ ಡೈಲಿ ಎಲ್ಲ ಮಕ್ಕಳು. ಮತ್ತು ಚಂದ್ರು ಸರ್ ಅವರಿದ್ದಾರೆ, ಚಂದ್ರು ಸರ್ ಇವರ ಸರ್ ಜೊತೆಗೆ ಅವರು ಅಷ್ಟೇ ಡೈಲಿ ಮಕ್ಕಳನ್ನೆಲ್ಲ ಅವ್ರ ಕಡೆಯಿಂದ ಎಲ್ಲ ಕರ್ಕೊಂಡು ಬಂದ್ಬಿಟ್ಟು 200 ಮಕ್ಕಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವ್ರ ಕಡೆ ತುಂಬ ದೊಡ್ಡ ಒಂದು ಪಾತ್ರ ಇದೆ. ಈ ಟೈಕೊಂಡೋ ಗರ್ಲ್ ಸಿನಿಮಾ ಆಗಲಿಕ್ಕೆ ಚಂದ್ರು ಸರ್ ಅವರು ಮತ್ತು ವಿಫಾ ಮಾಸ್ಟರ್ ಸರ್ ಅವರು ದೊಡ್ಡ ಸಹಾಯ ಇದೆ ನನಗೆ. ಅವರ ಇದರಿಂದಾನೇ ಈ ಟೈಕೊಂಡೋ ಗರ್ಲ್ ಇವತ್ತು ನಿರ್ಮಾಣ ಆಗಿ ತೆರೆ ರೆಡಿ ಆಗಿದೆ. ಸರ್ ನಾನು ತುಂಬ ಪ್ರಯತ್ನ ಪಟ್ಟೆ, ಟ್ಯಾಕ್ಸ್ ಫ್ರೀ ಮಾಡಿಸ್ಬೇಕು ಅಂತ ತುಂಬ ಓಡಾಡಿದೆ. ಅದು ಲೆಟರ್ ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೇ ಇದೆ, ಕ್ಲಿಯರ್ ಆಗಲಿಲ್ಲ. ಸೊ ನಾವು ಅದಕ್ಕೆ ಎಲ್ಲ ಮಾತಾಡಿದೆ. ಎಲ್ಲ ಎಜುಕೇಷನ್ ಕಮಿಷನರ್ ಮೇಡಮ್ ಇದ್ದಾರಲ್ಲ, ಕಾವೇರಿ ಮೇಡಮ್, ಅವ್ರ ಹತ್ರನೂ ತುಂಬ ಸತಿ ಅಡ್ಡಾಡಿದೆ. ಈಗೇನೋ ಆ ಥರ ರೂಲ್ಸ್ ಎಲ್ಲ ಸ್ಕೂಲ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಆಗಲ್ಲ ಅಂದರು. ಆ ಥರ ಇಲ್ಲ ಇವಾಗ ಅಂದರು, ಕೊಡ್ಲಿಕ್ಕಾಗಲ್ಲ ಅಂದರು. ನಾವೇ ಸ್ಕೂಲ್ ಮಕ್ಕಳಿಗೆ ಅರ್ಧ ಚಾರ್ಜಲ್ಲಿ ನಾವು ಕೊಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ಸ್ಕೂಲ್ ಮಕ್ಕಳು ಸ್ಕೂಲ್ ಕಡೆಯಿಂದ ಕರ್ಕೊಂಡ್ಬಂದರೆ ಇವಾಗ ಒಂದು 200 ರೂಪಾಯಿ ಟಿಕೆಟ್ ಇದೆ ಅಂದರೆ ನಾವು 100 ರೂಪಾಯಿಗಿಂತ ಕಡಿಮೆನೇ ಕೊಟ್ಬಿಡ್ತೀವಿ ಸ್ಕೂಲ್ ಕಡೆಯಿಂದ ಬಂದರೆ. ಹಾಂ ಸರ್, ಮಾಡ್ತೀನಿ. ನಾವು ಸ್ಕೂಲ್ ಕಡೆಯಿಂದ ಮಕ್ಕಳು ಬಂದರೆ ಅವರಿಗೆ 100 ರೂಪಾಯಿಗಿಂತಲೂ ಇನ್ನೂ ಕಡಿಮೆ ದರದಲ್ಲಿ ಟಿಕೆಟ್ಸ್ನ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಏನಾದರೂ ಕೇಳೋದಿದೆಯಾ? ಮತ್ತು ಈ ಸಂದರ್ಭದಲ್ಲಿ ಒಂದು ಹೇಳೋದೇನೆಂದರೆ, ನನ್ನ ಮಗಳು ಓದ್ತಾ ಇರೋ ಪ್ರಿನ್ಸಿಪಲ್ ಮೇಡಮ್ ಬಂದಿದ್ದಾರೆ, ಮಂಜುಳಾ ಮೇಡಮ್ ಅವರು. ನನ್ನ ಮಗಳಿಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ನೀವು ಹೋಗಿ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬನ್ನಿ, ಪ್ರಮೋಷನ್ ಏನಿದೆ, ರಿಲೀಸ್ಗೆ ಏನು ಬೇಕಿದೆ, ನಿಮ್ಮ ಮಗಳು ಹೋಗಿ ಬರಲಿ, ನಾನು ಅವಳಿಗೆ ಏನು ಬೇಕು ಸಹಕಾರ ನೀಡ್ತೀನಿ ಅಂತ ಅವ್ರಿಗೂ ನನ್ನ ಕಡೆಯಿಂದ ಹೃದಯದ ಧನ್ಯವಾದಗಳು. ಇನ್ನೊಂದು ಸ್ಪೆಷಲಿ ಹೇಳಬೇಕು ಅಂದರೆ, ಈ ಮೂವಿನಲ್ಲಿ ನನಗೆ ವಿಶೇಷ ಪಾತ್ರ ಅಂದರೆ ತಾಯಿ ಪಾತ್ರ. ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಆ ಪಾತ್ರದಲ್ಲಿ. ನೋಡಿದ್ರೆ ಎಷ್ಟು ಸತಿ ಸಿನಿಮಾ ನೋಡಿದ್ದೀನಿ, ಅಷ್ಟು ಸತಿನೂ ಮಾಡ್ತೀನಿ ನಾನು. ಅದೊಂದು ವಿಶೇಷ ಪಾತ್ರ. ಪಲ್ಲವಿನ ಅವರಿಗೆ ತುಂಬ ಧನ್ಯವಾದ. ಇನ್ನೇನಾದ್ರು ಕೇಳ್ತೀನಿ? ಹಾಂ, ಸುಮ್ಮನೆ ಅದೊಂದಷ್ಟೇ ಒಂದು ಮಾಡಬೇಕಿತ್ತು. ನನಗೊಂದು ರೋಲ್, ಸಣ್ಣ ಪಾತ್ರ ಕೇಳಿದೆ ಡೈರೆಕ್ಟರ್ ಅವ್ರಿಗೆ. ಅವರು ನನಗೆ ಒಂದು ಟೀಚರ್ ಪಾತ್ರ ಕೊಟ್ಟಿದ್ದಾರೆ. ಅದು ತುಂಬ ನೆಗೆಟಿವ್ ಶೇಡ್ ಇದೆ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸಿನಿಮಾ ನೋಡ್ಕೊಂಡು ಬಂದು ಬೈದು ಎಲ್ಲರೂ ನನಗೆ ಈ ಥರ ತಾಯಿಯಾಗಿ, ಈ ಥರ ಸಪೋರ್ಟ್ ಮಾಡೋ ತಾಯಿಯಾಗಿ ಅದರಲ್ಲಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ಇಲ್ಲ ಸರ್, ಆ ಥರ ಏನೂ ಇಲ್ಲ. ನಮ್ಮ ಹಸ್ಬೆಂಡ್ ಯಾವಾಗಲೂ ಬ್ಯುಸಿ ಇರ್ತಾರೆ ಅವ್ರ ಕೆಲಸದಲ್ಲಿ. ಒಂದು ಸಣ್ಣ ಪಾತ್ರ, ಒಂದು ಜಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್, ಒಂದು 2 ಸೆಕೆಂಡ್, ಒಂದು 5 ಸೆಕೆಂಡ್ಸ್ ಬರ್ಬೋದು ಅದು ಲಾಸ್ಟಿಗೆ ಅಷ್ಟೇ. ಅದನ್ನು ರಿವೀಲ್ ಮಾಡಲ್ಲ ನಾನು ಏನು ಪಾತ್ರ ಅಂತ. ನಾನು ಟೀಚರ್ ಪಾತ್ರದಲ್ಲಿ ಮಾಡ್ತೀನಿ. ಹಸ್ಬೆಂಡ್ ರೋಲ್ನ ನಾನು ಈಗಲೇ ರಿವೀಲ್ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನೀವು ನೋಡಬೇಕಾಗುತ್ತೆ ಅದನ್ನು. ಥ್ಯಾಂಕ್ ಯು. ಮತ್ತೇನಾದರೂ ಕೇಳೋದಿದೆಯಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರವೀಂದ್ರ ನಿಶಿ ಅಂತ. ಇದೇ ಏಪ್ರಿಲ್ 12ರಂದು ನನ್ನ ಸಿನಿಮಾ ನೈಟ್ ಕರ್ಫ್ಯೂ ಅಂತ ಬಿಡುಗಡೆ ಆಗಿತ್ತು. ಅದಾದ ನಂತರ ಟೇಕ್ವಾಂಡೋ ಗರ್ಲ್ ಅಂತ ಬಿಡುಗಡೆ ಆಗ್ತಾ ಇದೆ. ಆ್ಯಕ್ಚುಲಿ ನೈಟ್ ಕರ್ಫ್ಯೂ ಬಂದು ಅದು ಕೂಡ ಲೇಡಿ ಓರಿಯೆಂಟೆಡ್, ಫೀಮೇಲ್ ಓರಿಯೆಂಟೆಡ್. ಅದು ಕೂಡ ಒಂದು ಆ್ಯಕ್ಷನ್ ಸಿನಿಮಾ ಆಗಿತ್ತು. ಅದರಲ್ಲಿ ಮಾಲೇಶ್ ಅವರಿದ್ರು, ಅವರ ಇಮೇಜ್ಗೆ ತಕ್ಕಂತೆ ಒಂದು ಸಿನಿಮಾ ಆಗಿತ್ತು. ಇದು ಟೇಕ್ವಾಂಡೋ ಗರ್ಲ್ ಅಂತ. ಇದು ಈ ಚಿಕ್ಕ ಹುಡುಗಿಯ ಒಂದು ಟ್ಯಾಲೆಂಟ್ ಏನಿತ್ತು, ಹಾಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ ಅಂದರೆ ಟೇಕ್ವಾಂಡೋ. ಸೊ ಹಾಗೆ ನನಗೂ ಕೂಡ ಟೇಕ್ವಾಂಡೋ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ವೈಟ್ ಶರ್ಟ್ ಹಾಕೊಂಡು ಆ ಥರದ್ದು ಕಾಸ್ಟ್ಯೂಮ್ ನೋಡಿದ ತಕ್ಷಣ ನಾನು ಅನ್ಕೊಂಡೆ ಕರಾಟೆ ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಮೇಡಮ್ ಕೇಳಿದೆ, ನಿಮ್ಮ ಹುಡುಗಿ ಅವರು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ನಾನು ಫಸ್ಟ್ ಕೇಳ್ಕೊಂಡೆ. ನಾನು ಕೇಳೋದು ಅವಳಲ್ಲಿ ಏನು ಕಲೆ ಇದೆ ಅಂತ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್, ಡ್ಯಾನ್ಸ್ ಬಗ್ಗೆ ಮಾಡೋಣ ಅಂತ. ನಾನು ಡ್ಯಾನ್ಸ್ ಬಗ್ಗೆ ನಾನು ತುಂಬ ನೋಡ್ತಾ ಇರ್ತೀನಿ, ಟಿಕ್ಟಾಕ್ ಇದು ರೀಲ್ಸ್ಲೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಾವು ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದರೆ ಮಕ್ಕಳ ಸಿನಿಮಾ ಅಂದರೆ ನಿಮಗೆ ಗೊತ್ತಿದೆ, ಒಂದು ಮಿತಿ ಇರುತ್ತೆ ನಮಗೆ. ನಾನು ಕಮರ್ಷಿಯಲ್ ಪಿಕ್ಚರ್ ಮಾಡಿದಂಗೆ ಇದೆ, ಅದಕ್ಕೂ ಇದಕ್ಕೆ ಖರ್ಚು ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ನನ್ನದು ಅದು ಬಿಟ್ಟು ಬೇರೆ ಮಾಡ್ಲಿಕ್ಕಾಗುತ್ತೆ ಅಂದರೆ ನನ್ನ ಮಗಳು ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಟೇಕ್ವಾಂಡೋ ಗರ್ಲ್ ಸಿನಿಮಾನ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಥಿಯೇಟ್ರುಗಳಿಗೆ ನಾವು ಬಿಡುಗಡೆ ಮಾಡಿದ್ರೆ ತುಂಬ ಕಷ್ಟ ಇದೆ, ಅದೆಲ್ಲರೂ ಗೊತ್ತಿರೋಂಥದ್ದೇ. ನಾನು ಕೂಡ ಫೇಸ್ಬುಕ್ಕಲ್ಲಿ ಅವಾಗ ಅದ್ರ ಬಗ್ಗೆ ಬರೀತಾ ಇರ್ತೀನಿ, ಪ್ರತಿ ಸಿನಿಮಾ ನೋಡ್ತಾ ಇರ್ತೀನಿ. ಪ್ರತಿ ಸಿನಿಮಾಗೆ ನಾವು ಫಸ್ಟ್ ದಿನ ಹೊಸಬ್ರು ಸಿನಿಮಾಗಳಿಗೆ ಥಿಯೇಟರ್ಗೆ ಹೋದಾಗ ಬರೀ ಚಿತ್ರತಂಡ ಮಾತ್ರ ಇರುತ್ತೆ, ನೆಕ್ಸ್ಟ್ ಡೇ ಅವರು ಇರೋದಿಲ್ಲ. ಏನಕ್ಕೆ ಹೀಗಾಗುತ್ತೆ ಅಂದರೆ ಎಲ್ಲರೂ ಗೊತ್ತಿರುತ್ತೆ ನಿಮಗೆ. ಯಾಕಂದರೆ ಇವತ್ತು ಹೈಪ್ ಮಾಡಿದ್ರಷ್ಟೇ ಆ ಸಿನಿಮಾ ಒಂದಷ್ಟು ಜನ ಬರ್ತಾರೆ, ಇಲ್ಲ ಟಿ ವಿಲೋ OTT ನೋಡ್ಕೊಂಡು ಬಿಡೋ ನಂತರದಲ್ಲಿ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮಗೆಲ್ಲ.
ಎಲ್ಲ ಸಿನಿಮಾಗಳು ಕೂಡ OTT ಬರ್ತವೆ, ಎಲ್ಲ ಸಿನಿಮಾಗಳು ಕೂಡ ಟಿವಿಗೆ ಬರ್ತವೆ ಅನ್ನೋ ಒಂದು ಕಲ್ಪನೆ, ಏನು ತಪ್ಪು ಕಲ್ಪನೆ, ಅದು ತುಂಬ ಜನರಲ್ಲಿ ಯಾಕಂದರೆ ನೀವು ಯಾವುದೇ ದೊಡ್ಡ ಸ್ಟಾರ್ಗಳ ಸಿನಿಮಾ ಮೊದಲೇ ವ್ಯಾಪಾರ ಆಗಿರುತ್ತೆ, ಮೊದಲೇ ವಹಿವಾಟು, ಡಿಜಿಟಲ್ ವಹಿವಾಟು ಅಂತ ಏನಂತ ಆಗಿರುತ್ತೆ. ಹಾಗಾಗಿ ಆ ಸಿನಿಮಾ ಫಿಕ್ಸ್ ಆಗುತ್ತೆ ಬರೋದು. ಆದರೆ ನಮ್ಮಂಥ ಚಿಕ್ಕ ಪುಟ್ಟ ಸಿನಿಮಾಗಳು ಏನಾಗುತ್ತೆ ಅಂದರೆ, ಇಂಥ ಸಿನಿಮಾಗಳು ಏನಾಗ್ತವೆ ಅಂತಂದರೆ ಬರಬೇಕು ಅಂತಂದರೆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಗುಣಮಟ್ಟ ಅನ್ನೋದು ಸಿನಿಮಾದ ಕಥೆ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಆ ಥರದಕ್ಕಿಂತ ಹೆಚ್ಚಾಗಿ ಹೈಪು ಮತ್ತು ಸ್ಟಾರ್ಗಿರಿ ಅಷ್ಟೇ ಒಂದಷ್ಟು ನಡೀತಾ ಇದೆ. ಅದು ತಪ್ಪು ಅಂತಲ್ಲ, ಈ ಥರ ಸಿನಿಮಾಗಳನ್ನು ಕೂಡ ಪೋಷಣೆ ಮಾಡಬೇಕು ಅಂತ ಹೇಳ್ಕೊತೀನಿ. ಯಾಕಂದರೆ ಇದು ಟೇಕ್ವಾಂಡೋ ಗರ್ಲ್ ಬಂದ್ಬಿಟ್ಟು ಒಂದು ವಿಶೇಷವಾದ ಕ್ಯೂಟ್ ಸಿನಿಮಾ. ಇದು ಯಾವುದೇ ರೀತಿ ಕಾಂಪ್ಲೆಕ್ಸ್ ಸಿನಿಮಾ ಅಲ್ಲ, ತುಂಬ ಏನೋ ಒಂದು ವಿಚಿತ್ರವಾದಂತಹ ಸಿನಿಮಾ ಅಲ್ಲ, ಒಂದು ನೀಟಾದಂತಹ ಒಂದು ಹೆಣ್ಣು ಮಕ್ಕಳಿಗೆ ತೋರಿಸಲೇಬೇಕಾದಂಥ ಸಿನಿಮಾ. ಅದರಲ್ಲೂ ಹೆಚ್ಚು ಕಡಿಮೆ 14-15 ವರ್ಷದ ಒಳಗಿನ ಮಕ್ಕಳಿಗೆ ನಾವು ತೋರಿಸಲೇಬೇಕಾದಂತಹ ಸಿನಿಮಾ ಇದು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ನಿಮಗೆ ಗೊತ್ತಿರೋ ಒಂದು ಏನು ಮಾಡೆಲ್ಸ್ ಏನಿದೆ ನಮ್ಮ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದ್ರ ಮೂಲಕ ಈ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಇದನ್ನು ತಲುಪಿಸಿ ಅಂತ. ಯಾಕೆ ಸುಮಾರಷ್ಟು ಸಿನಿಮಾಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಎಲ್ಲವೂ ಕೂಡ ನಾವು ಪ್ರಚಾರ ಮಾಡಲಿಕ್ಕಾಗಲ್ಲ. ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಲಿಕ್ಕೆ ಕೂಡ ನಾವು ಇವತ್ತು ಆ ಒಂದು ಲೆವೆಲ್ಗೆ ಪ್ರಚಾರ ಮಾಡಲಿಕ್ಕಾಗಲ್ಲ. ಹಾಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ಮಾಧ್ಯಮ ಮಿತ್ರರು ಕೂಡ ನಿಮಗೂ ಕೂಡ ಒಂದಷ್ಟು ಇತಿಮಿತಿಗಳು ಇರ್ತವೆ, ಅದು ನನಗೂ ಗೊತ್ತಿದೆ ಆ್ಯಕ್ಚುಲಿ ಯಾವ ಸಿನಿಮಾನ ಎಷ್ಟು ಮಟ್ಟಿಗೆ ನಾವು ಪ್ರಮೋಟ್ ಮಾಡಬೇಕು, ಮಾಡಬಾರ್ದು ಅನ್ನೋ ಥರದಲ್ಲಿ. ಹಾಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಸಿನಿಮಾನ ನೀವು ಫಸ್ಟ್ ನೋಡಿ. ಅಂದರೆ ಈಗ ಶುಕ್ರವಾರ ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ವೀಕು, ಅಂದರೆ 30th. ದಯವಿಟ್ಟು ನೀವು ಒಂದು ಸಲ ನೋಡಿ. ಅಲ್ಲಿ ಏನಿದ್ರು ಕೂಡ ನಾವು ಫೇಸ್ಬುಕ್ಕಲ್ಲಿ ಸಿಗ್ತೀವಿ, ನೀವು ತಪ್ಪುಗಳು ಕೂಡ ಬರೀಬೋದು, ಆದರೆ ಚೆನ್ನಾಗಿಲ್ಲ ಅನ್ನೋದು ಕೂಡ ಬರೀಬೋದು. ಯಾಕಂದರೆ ಇಂಥ ಸಿನಿಮಾಗಳನ್ನ ನೋಡಿ ನೀವು ದಯವಿಟ್ಟು ಒಂದಷ್ಟು ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ಸು, ಒಂದಷ್ಟು ಮಾತುಕತೆ ಆದಾಗ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೆ. ಇಗ್ನೋರ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಅಂದರೆ ಯಾರು ಮಾಡ್ತಾರೆ ಅಂತಲ್ಲ, ಕೆಲವೊಮ್ಮೆ ಅನ್ನೋದು ಚಿಕ್ಕ ಪುಟ್ಟ ಸಿನಿಮಾಗಳು ಇಗ್ನೋರೆನ್ಸ್, ಕೆಲವೊಂದು ದೊಡ್ಡ ಸಿನಿಮಾಗಳು 3 ಇದ್ದಾಗ. ಯಾಕಂದರೆ ನಾನು 30ನೇ ತಾರೀಕು ಸದ್ಯ ಮಟ್ಟಿಗೆ ಬೇರೆ ದೊಡ್ಡ ಸಿನಿಮಾ ಬರ್ತಾ ಇದೆ. ಏನಾಗುತ್ತೆ, ಸಾಮಾನ್ಯ ಜನರಲ್ಲಿ ಮೊದಲಿಗೆ ನಾನು ಕೂಡ ಪ್ರೇಕ್ಷಕನಾಗಿ 4 ಸಿನಿಮಾಗಳಿದ್ದು 4 ಸಿನಿಮಾದಲ್ಲಿ ಯಾವ ಸಿನಿಮಾ ನೋಡ್ಬೇಕು ಅಂದರೆ ದೊಡ್ಡ ಸಿನಿಮಾ ಫಸ್ಟ್ ನನ್ನ ತಲೆಗೆ ಹೋಗುತ್ತೆ. ಈ 3 ಸಿನಿಮಾ ನಾವು ಸೈಡ್ಗೆ ಇಡ್ತೀವಿ. ಆದರೆ ಮಾಧ್ಯಮಗಳು ಆ ಥರ ಮಾಡೋದಕ್ಕಿಂತ ಹೆಚ್ಚಾಗಿ ಆ 3ರಲ್ಲಿ ಯಾವುದು ಗುಣಮಟ್ಟ, ಯಾವುದು ಸಮಾಜಕ್ಕೆ ಪೂರಕವಾದಂತಹ ಸಿನಿಮಾ ಬರ್ತಾ ಇದೆ ಅನ್ನೋದನ್ನು ನೀವು ಕಂಡು ಹಿಡಿದು ತಲುಪಿಸಬೇಕಾಗುತ್ತೆ. ಯಾಕಂದರೆ ಮಾಧ್ಯಮಗಳಿಂದ ಗೆದ್ದ ಸಿನಿಮಾಗಳಿವೆ, ಮಾಧ್ಯಮಗಳಿಂದ ಇನ್ವೆಸ್ಟಿಗೇಟ್ ಆಗಿರುವಂತಹ ಕ್ರೈಮ್ಗಳಿವೆ, ಮಾಧ್ಯಮಗಳಿಂದ ಒಂದು ಹೊಸ ದಾರಿ ಆಂದೋಲನಗಳು ಕಾರಣ ಆಗಿರೋದಿದೆ. ಅದು ನಿಮಗೂ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾವನ್ನು ತಲುಪಿಸುವ ಜವಾಬ್ದಾರಿ ನಿಮ್ಮದು. ಸಿನಿಮಾ ನೋಡಿದ ನಂತರ ನಿಮ್ಮದೇನು ಸರ್ಕ್ಯುಲೇಷನ್ ಏನಿದೆ ನಿಮ್ಮ ಆತ್ಮೀಯರಿಗೆ ಈ ಸಿನಿಮಾದಲ್ಲಿ ಈ ಥರ ಕಂಟೆಂಟ್ ಇದೆ, ಇದನ್ನು ತೋರಿಸಿ ಅಂತ ಕೇಳ್ಕೋಬೋದು. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದಾಗ ನಾನು ಈ ಥರ ಕೇಳ್ಕೊಳ್ಳೋಕ್ಕೆ ಬರೋದಿಲ್ಲ. ನಾವು ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದಾಗ ಅಥವಾ ಬಂತು ಹೋಯ್ತು ನಾವು ಲೆಕ್ಕದಲ್ಲಿ ಇರ್ತೀವಿ, ಬಂದರೆ ಬಂತು, ಹೋದ್ರು ಹೋಯ್ತು, ಸಿನಿಮಾ ಹೋಯ್ತಾ ಬಂತ, ಇಷ್ಟೇ ಇತ್ತು. ಯಾಕಂದರೆ ನಾವು ಕಮರ್ಷಿಯಲ್ ಮಾಡ್ತೀವಿ, ವ್ಯವಹಾರ ನಮ್ಮದೇನೋ ಬೇರೆ ಇರುತ್ತೆ. ಇದು ವ್ಯವಹಾರಕ್ಕೂ ಮೀರಿದಂತಹ ಸಿನಿಮಾ. ಇದು ವ್ಯವಹಾರ ಅಲ್ಲ, ಇದು ಸಿನಿಮಾ, ಇದು ಕಲೆ ಆ್ಯಕ್ಚುಲಿ ಈ ಸಿನಿಮಾ ಮಾತ್ರ. ಹಾಗೆ ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಸಿನಿಮಾ ವಿಶೇಷವಾದ ಸಿನಿಮಾ. ಸುಮಾರು 200 ಜನ ಟೇಕ್ವಾಂಡೋ ಪಟುಗಳು ಅಭಿನಯ ಮಾಡಿದ್ದಾರೆ, ಮತ್ತು ಇವರು ಕೂಡ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಯಾಕಂದರೆ ಫೈಟ್ಸ್ ಮಾಡಿದ್ದಾರೆ, ಯಾವುದೇ ರೀತಿ ಟ್ಯೂಬ್ಸ್ ಇಲ್ಲ, ಮತ್ತು ಅದೆಲ್ಲ ಕಂಪೋಸ್ ಮಾಡೋದು ನಮ್ಮ ವಿಭಾ ಸ್ಟಾರ್. ನನಗೆ ಹೆಚ್ಚು ಕಡಿಮೆ ಒಂದು 40-45 ದಿನ ಪ್ರಾಕ್ಟೀಸ್ ನನಗೆ ಕೊಟ್ಟಿದ್ದೆ. ನಾನು ಸ್ವಲ್ಪ ಬದುಕಿದ್ದೆ, ಇವಾಗ ನೋಡಿ ಸ್ವಲ್ಪ ಹಿಂಗೆ ಇದರಿಂದ ಕಾರಣ ಇಲ್ಲ. ದಿನ ಬೆಳಗ್ಗೆ 7ರಿಂದ 8 ನಾನು ಟೇಕ್ವಾಂಡೋ ಟ್ರೈನ್. ಯಾಕಂದರೆ ನಾನು ಟೇಕ್ವಾಂಡೋ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಏನದು ಗೊತ್ತಿಲ್ಲ. ಅಂದರೆ ಅಷ್ಟೆಲ್ಲ ಶ್ರಮ ತೊಗೊಂಡು ಮಾಡಿದ್ದೆ, ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಥರದಲ್ಲಿ ಮಾಡಿಲ್ಲ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ. ಒಂದು ಕಲೆಯಲ್ಲಿ ಕರಗತಾಗಿರ್ತಾರೆ, ಎಲ್ಲ ಕಲೆಗಳು ಕರಗತಕ್ಕ ತುಂಬ ಕಷ್ಟ ಇದೆ. ಆದರೆ ಋತುಸ್ಪರ್ಶಗೆ ಎಲ್ಲ ಕಲೆಗಳು ಕರಗತಾಗಿದೆ, ಒಂದು ದೈವ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕೆ ಇನ್ನೂ ಅದ್ಭುತವಾಗಿ ಯಶಸ್ಸಿಗೆ ಜಗತ್ತಿನಾದ್ಯಂತ ಆಗಿ ಹೆಸರು ಪ್ರಖ್ಯಾತಿ ಪಡಲಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಮೂವಿ ಡೈರೆಕ್ಷನ್ ಮಾಡಿರೋರು ರವೀಂದ್ರ ವೆಂಕಿ ಸರ್. ಈ ಮೂವಿ ಪ್ರೊಡ್ಯೂಸ್ ಮಾಡಿರೋರು ನನ್ನ ಅಪ್ಪ. ನನ್ನ ಅಮ್ಮ ಡಾಕ್ಟರ್ ಸುಮಿತಾ ಪ್ರವೀಣ್, ನನ್ನ ಅಪ್ಪ ಪ್ರವೀಣ್ ಸಿ ಭಾನು. ಈ ಮೂವಿ ಟೈಕೊಂಡೋ ಮಾಸ್ಟರ್ ವಿಫಾ ರವಿ ಸರ್. ಈ ಮೂವಿ ಮ್ಯೂಸಿಕ್ ಡೈರೆಕ್ಟರು ತ್ಯಾಗರಾಜ್ ಸರ್. ಈ ಮೂವಿ ನೀವು ಯಾಕೆ ನೋಡ್ಬೇಕಂದ್ರೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲಿಗೆ, ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗ್ದಾಗ ಸೇಫ್ ಇರಲ್ಲ, ಆ್ಯಸಿಡ್ ಹಾಕ್ತಾರೆ ಅಥವಾ ದೌರ್ಜನ್ಯ ಮಾಡ್ತಾರೆ. ಎಲ್ಲಾದರೂ ಹೋದರೆ ಅಪ್ಪ ಅಮ್ಮ ಬರೋಕ್ಕಾಗಲ್ಲ. ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಎಲ್ಲ ಹೆಣ್ಮಕ್ಳಿಗೆ. ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ತೋರಿಸಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ವೇಟ್ ಮಾಡ್ತಾ ಇದ್ದೀವಿ ಮೂವಿ ನೋಡೋಕ್ಕೆ ಅಂತ. ಈ ಮೂವಿ ಮಾಡೋದಕ್ಕೆ 1 month ಆಯಿತು.
ಇವಾಗ ಸಿನಿಮಾ ಮಾಡಿದೆ ಅಲ್ವಾ, ಅದು ಸ್ವಲ್ಪ ಕಂಟಿನ್ಯೂ ಸಿನಿಮಾ ಆಮೇಲೆ ನೋಡೋಣ ಅಂತ. ಮಾಡಿದ್ದೀನಿ, 5 ಮೂವೀಸ್ ಮಾಡಿದ್ದೀನಿ. ಫಸ್ಟ್ ಟೈಕ್ವಾಂಡೋ ಗರ್ಲ್ ನಮ್ಮ ಮೂವಿ, ಸೆಕೆಂಡು ಕ್ಯಾಂಗರು, ಆಮೇಲೆ ಗಂಗೆ ಗೌರಿ, ತಾರಕಸೂರ, ಮತ್ತೆ ಬಾಲ್ಯ ಅತ್ತಮೂಲ್ಯ ಅಂತ. ಅದಕ್ಕೆ ವೇದಿಕೆ ಮೇಲೆ ಕೂತಿದ್ದಾರೆ, ಅವ್ರಿಗೆ ಮಾತಾಡುವಾಗ ಸಾಕ್ಷೀಭೂತರಾಗಿದ್ದಾರೆ ಅವರು. ಮಾಡ್ತೀನಿ, ಮಾಡ್ತೀನಿ. ಥ್ಯಾಂಕ್ ಯು ಋತು. ಈಗ ಚಿತ್ತಾರ ಟೇಕ್ವಾಂಡೋ ಗರ್ಲ್ಸ್ ನನಗೆ ಡಾಕ್ಟರ್ ಸುಮಿತಾ ಮೇಡಮ್ ತುಂಬ ವರ್ಷಗಳಿಂದ ಪರಿಚಯ. ಈ ಥರ ಒಂದು ಮೂವಿ ಮಾಡಿದ್ದೀನಿ, ನೀವೆಲ್ಲ ಸಪೋರ್ಟ್ ಬೇಕು ಅಂತ ಒಂಥರ ಡಿಸ್ಕಷನ್ ಬಂದಾಗ ಖಂಡಿತ ನಮಗೆಲ್ಲ ಅದು ತೋರಿಸ್ತಾನೆ ಇದ್ರು. ಬಂದಾಗ ಅಪ್ಡೇಟ್ಸ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾಯಿದ್ರು. ನಾವು ಕೂಡ ಹೇಳಿದ್ವಿ, ಒಂದು ಚಿಕ್ಕ ಮಕ್ಕಳು ಇಟ್ಕೊಂಡು ಇಷ್ಟೊಂದು ಇನ್ವೆಸ್ಟ್ ಮಾಡಿ ಹೇಗೆ ರಿಟರ್ನ್ಸು ಅದು ಇದು ಅಂತ ಒಂದಿಷ್ಟು ಡಿಸ್ಕಷನ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ಬಗ್ಗೆ ಅವ್ರಿಗಿರುವಂಥ ಒಲವು ನಮಗೆ ಗೊತ್ತಾಗ್ತಿತ್ತು. ಪ್ರತಿ ಸಲ ಮಗಳಲ್ಲಿರೋ ಒಂದು ಪ್ರತಿಭೆನ ಈಚೆ ತರಬೇಕು ಅಂತ ಪ್ರತಿ ಸಲ ಹೇಳ್ತಾಯಿದ್ರು. ಈಗ ಅದನ್ನೆಲ್ಲ ಮುಗಿಸಿ ಈಗ ಒಂದು ರಿಲೀಸ್ ಹಂತಕ್ಕೆ ಬಂದಿದ್ದಾರೆ. ಗಣೇಶ್ ಸರ್ ಹೇಳಿದಂಗೆ ಒಂದು ಪ್ರೇಕ್ಷಕರಿಗೆ ಬರ್ತಾ ಇಲ್ಲ, ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ಕಾಲದಲ್ಲಿ ಭೀಮಾ, ಗೌರಿ ಅಥವಾ ಕೃಷ್ಣ ಪ್ರಣಯಸಕ್ಕೆ ಹಿಟ್ಟಾಗಿದೆ. ಪ್ರೇಕ್ಷಕರು ಥಿಯೇಟರ್ಗಳತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿರೋದು ಒಂದು ಶುಭ ಕಾರಣ ಅಂತಲೇ ಹೇಳ್ಬೋದು. ಇಡೀ ತಂಡಕ್ಕೆ, ಡೈರೆಕ್ಟರ್ ರವೀಂದ್ರ ಅವರಿಗೆ ಮತ್ತು ಋತು ಸ್ಪರ್ಶ, ತುಂಬ ಟ್ಯಾಲೆಂಟೆಡ್ಗಳು, ತುಂಬ ದೊಡ್ಡ ಭವಿಷ್ಯ ಇದೆ ಆಕೆಗೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಮೇಡಮ್ ಅವರ ಶ್ರಮ ಸಾರ್ಥಕ ಆಗಲಿ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಮೊದಲಿಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡಿರುವಂಥ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದಂಥವ್ರಿಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ಕೂಡ. ಬಿಕಾಸ್ ನಾನು ಈ ಒಂದು ವೇದಿಕೆ ಮೇಲೆ ಈ ಮಟ್ಟದಲ್ಲಿ ಇನ್ನೂ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಮುಖ್ಯವಾದಂಥ ಕಾರಣ ನನ್ನ ಕುಟುಂಬ ಆದಮೇಲೆ ನನ್ನ ಇನ್ನೊಂದು ಕುಟುಂಬ ಅಂತ ಹೇಳಿದ್ರೆ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ನನಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಋತು ಒಂದು ಜೀವನ ನೋಡಿದ್ರೆ ಐ ಥಿಂಕ್ ನನ್ನ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟಾಗ, ಡ್ಯಾನ್ಸರ್ ಆಗಿ ಎಂಟ್ರಿ ಕೊಟ್ಟಾಗ ಎಷ್ಟೊಂದು ಅಡೆತಡೆಗಳು, ಸ್ಟ್ರಗಲ್ಸು, ಎಷ್ಟೊಂದು ವೇದಿಕೆಗೆ ನಾನು ಹತ್ತೋದು. ನಾನು ಫಸ್ಟ್ ಟೈಮ್ ನಾನು ಈ ಹುಡುಗಿನ ನೋಡಿದ್ದು QPL ವೇದಿಕೆಯಲ್ಲಿ. ತಾಯಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಒಂದು ಮಗುವಿನ ಬೆಳವಣಿಗೆ ಅಂತ ಹೇಳಿದ್ರೆ ಎಷ್ಟೋ ಜನ ಸಾಧಕರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಐ ಥಿಂಕ್ ಮೇಡಮ್ ಅವರ ಪಾತ್ರ ತುಂಬಾನೇ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಹಂಬಲ್ ಆಗಿ ಬಂದು ನನಗೆ ಅವರ ಟೀಸರ್ನ, ಡ್ಯಾನ್ಸ್ನ ಎಲ್ಲ ತೋರಿಸಿ ನಮ್ಗೊಂದು ವೇದಿಕೆ ಕಲ್ಪಿಸ್ಕೊಡ್ಬೋದ QPL ನಲ್ಲಿ ಆ ಮಗು ಒಂದು ಪರ್ಫಾರ್ಮ್ ಮಾಡುತ್ತೆ ಅಂತ. ಇಟ್ ವಾಸ್ ವೆರಿ ಇಂಪ್ರೆಸಿವ್. ನಾವು ಆ ವೇದಿಕೆ ನೋಡಿದ್ಮೇಲೆ ವಿ ರಿಯಲಿ ಥಾಟ್ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ, ಹಾಗೆ ಅಷ್ಟೇ ಬೋಲ್ಡ್ ಆಗಿದೆ. ಯಾಕಂದ್ರೆ ಈಗಿನ ಒಂದು ಸಂದರ್ಭದಲ್ಲಿ ತುಂಬಾ ಮುಖ್ಯ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಆಗೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಆಗ್ತಿರುವಂತಹ ಎಷ್ಟೋ ನಿರ್ಭಯ ಕೇಸಸ್ ಆಗ್ಬೋದು, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇದೆ. ಅದೊಂದಕ್ಕೆ ಮಾತ್ರ ಯಾಕೆ ಫುಲ್ ಸ್ಟಾಪ್ ಇಲ್ಲ ಅಂತ ಹೆಣ್ಮಗುವಾಗಿ ತುಂಬಾ ದುಃಖ ಆಗುತ್ತೆ. ನಾವು ಬರೀ ನ್ಯೂಸ್ನ ಓದ್ತಾ ಇರ್ತೀವಿ, ನೋಡ್ತೀವಿ, ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕ್ತೀವಿ ಅಥವಾ ಇನ್ನೊಂದೇನೋ ಆಗುತ್ತೆ. ಅದು ಅಲ್ಲಿಗೆ ನಿಲ್ಲಬಾರ್ದು, ಅದಕ್ಕೆ ಜಸ್ಟಿಫಿಕೇಶನ್ ಸಿಗ್ಬೇಕು, ನ್ಯಾಯ ಸಿಗ್ಬೇಕು. ಆದ್ರೆ ಈ ಒಂದು ವಯಸ್ಸಿಂದಾನೇ ಆ ಧೈರ್ಯ ಬಂದು ನಾನು ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ. ಟೀಸರ್ ನೋಡಿದಾಗ ನನಗೆ ಫಸ್ಟ್ ಬಂದಿದ್ದೆ ಆ ಒಂದು ಮೈಂಡ್ ಸೆಟ್. ಈ ವಯಸ್ಸಿಂದ ನಾವು ಮಕ್ಕಳಿಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ ಈ ತರ ಟೈಕೊಂಡು ಅಂತ ಒಂದು ಆರ್ಟ್ ಫಾರ್ಮ್ ನ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸೆಲ್ಫ್ ಡಿಫೆನ್ಸ್ ಆರ್ಟ್ ಫಾರ್ಮ್ ನ ಕೂಡ ಸ್ಕೂಲಲ್ಲಿ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇಟ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಸಬ್ಜೆಕ್ಟ್ ಆಗಿದ್ರೆ ಸೆಲ್ಫ್ ಡಿಫೆನ್ಸ್ ಆಗಿ ಎಲ್ಲಾ ಹೆಣ್ಮಕ್ಳು ಅವರು ಸುರಕ್ಷತೆಯಿಂದ ಕಾಪಾಡ್ಕೋಬಹುದು ಅಂತ ಆ ಒಂದು ಅದ್ಭುತವಾದಂತಹ ಮೆಸೇಜ್ ಐ ಥಿಂಕ್ ಟೈಕ್ವಾಂಡೋ ಗರ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಋತು, ಸಚ್ ಅ ಗ್ರೇಟ್ ಟ್ಯಾಲೆಂಟ್. ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಂಡ್ ಒಳ್ಳೆ ತಂದೆ ತಾಯಿ ಮಾರ್ಗದರ್ಶನ ಇದೆ, ಹಾಗೆ ಒಳ್ಳೆ ಗುರುಗಳ ಸ್ಥಾನದಲ್ಲಿ ಗುರುಗಳಿದ್ದಾರೆ, ಒಳ್ಳೆ ನಿರ್ದೇಶಕರ ಕೈಯಲ್ಲಿ ಕೂಡ ಸಿಕ್ಕಿದ್ದಾರೆ ಅಂತಂದ್ರೆ ಒಳ್ಳೆ ದಾರಿದೀಪ ಕೂಡ ಆಗುತ್ತೆ. ನಾವೆಲ್ಲರೂ ಒಳ್ಳೆ ಸಿನಿಮಾನ
ಚಿತ್ರಮಂದಿರಕ್ಕೆ ಅದು ಇರೋಷ್ಟರಲ್ಲೇ ಹೋಗಿ ನೋಡೋಣ, ನಾಳೆ ಹೋಗ್ತೀವಿ ಅಂತ ಡಿಲೇ ಮಾಡೋದು ಬೇಡ. ಸೊ ಇಂಥ ಕಾನ್ಸೆಪ್ಟ್ ಸಿನಿಮಾ ಒಳ್ಳೇದಾದ್ರೆ, ಹಿಟ್ ಆದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಆಗುತ್ತೆ. ಸೊ 30th ರಿಲೀಸ್ ಆಗ್ತದೆ, ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಹೆಸರು ರೂಪಾಲಿ. ಇದಾಗಲೇ ನಾನು ಅವಳ ಜೊತೆ 2 ಮೂವಿ ಮಾಡಿದ್ದೀನಿ, ತಾರಕಾಸುರ, ಗಂಗೆಗೌರಿ. ನನಗೆ ಅವಳು ಗಂಗೆಗೌರಿಯಿಂದನೇ ಪರಿಚಯ. ಆಮೇಲೆ ತುಂಬ ಕ್ಲೋಸ್ ಆದ್ವಿ. ಒಂದು ಅಟ್ಯಾಚ್ಮೆಂಟ್ ಯಾವ ಲೆವೆಲಿಗೆ ಬೆಳೆದಿದೆ ಅಂದರೆ, ಸಿಸ್ಟರ್ ಅಂದರೆ ಅವಳು ಬಿಟ್ಟಿರಕ್ಕೆ ಆಗ್ತಿಲ್ಲ, ಆ ಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ವಿ ನಾವು. ಆಂಟಿ ಡೆಡಿಕೇಶನ್ ತುಂಬ ಇದೆ. ತುಂಬ ಮಗಳಿಗೋಸ್ಕರ ಇಷ್ಟೆಲ್ಲ ಅವರು ಮಾಡ್ತಿದ್ದಾರೆ ಅಂದಮೇಲೆ ನನಗೆ ತುಂಬ ಖುಷಿ ಆಗುತ್ತೆ. ಅವ್ರ ಥರ ತಾಯಿ ತಂದೆ ಇರಬೇಕು. ನಿಜವಾಗ್ಲೂ ಗ್ರೇಟು. ಆಮೇಲೆ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನನ್ನ ಜೊತೆ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ಅವಳದು ಮೂವಿ 30th ರಿಲೀಸ್ ಆಗುತ್ತೆ, ಕೈಕೊಂಡಾಗಲು. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಎಲ್ಲರೂ ನೋಡಿ ಅವಳಿಗೆ ಹಾರೈಸಿ. ಥ್ಯಾಂಕ್ ಯು.